ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಗಾದೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯ ಗಾದೆ, ತುತ್ತು ತೂಕ ಕೆಡಿಸಿತು, ಮಾತು ಮನೆ ಕೆಡಿಸಿತು. ಅಂದರೆ ಯೋಚನೆ, ತೂಕ ಕೆಡಿಸಿತು ಅಂದರೆ ತುತ್ತು ಅಂದರೆ ಊಟ ಹೇಗಂದ್ರಂಗೆ ಮಾಡಿದ್ರೆ ತೂಕ ಹೆಚ್ಚಾಗತ್ತೆ. ಅದೇ ರೀತಿ ಮಾತು ಮನೆ ಕೆಡಿಸಿತು, ಹೇಗಂದ್ರಂಗೆ ಮಾತಾಡಿದ್ರೆ ಮನೆಯಲ್ಲಿರುವಂಥ ಒಗ್ಗಟ್ಟೆಲ್ಲ ಕೆಟ್ಟೋಗುತ್ತೆ ಅಂತ ಈ ಗಾದೆ ಮಾತಿನ ಅರ್ಥ. ಮುಂದಿನ ಗಾದೆ, ತುರುಬು ಇಲ್ಲದವಳಿಗೆ ಹೂವಿನ ಚಿಂತೆ ಯಾಕೆ. ಅಂದರೆ ಜುಟ್ಟಿಲ್ಲದಿರುವವಳಿಗೆ ಹೂವಿನ ಬಗ್ಗೆ ಯಾಕೆ ಯೋಚನೆ, ಅವಳಿಗೆ ಇಲ್ಲವೇ ಇಲ್ಲ, ಅವಳಿಗೆ ಇದ್ದರೂ ಮುಡ್ಕೊಳ್ಳೋಕ್ಕಾಗಲ್ಲ. ಈಗ ಹೂವಿದ್ರೂ ಕೂಡ ಮುಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಕೂದಲಿಲ್ಲ ಅಂತ. ಈ ಗಾದೆ ಮಾತಿನ ಅರ್ಥ, ನಮಗೇನಿರುತ್ತೋ ಅದರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು, ಬೇರೆದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ಅಂತ ಒಳಾರ್ಥ ಬರುತ್ತಿಲ್ಲಿ. ಮುಂದಿನ ಗಾದೆ ಮಾತು, ತಾಯಿಯ ಹಾಗೆ ಮಗಳು, ನೂಲಿನಂತೆ ಸೀರೆ. ನೂಲು ಅಂತಂದರೆ ಒಂದು ದಾರಗಳಿರುತ್ತಲ್ಲ, ಆ ರೀತಿಯಾಗಿ ದಾರಗಳು ಚೆನ್ನಾಗಿದ್ದರೆ ಸೀರೆ ಚೆನ್ನಾಗಿರುತ್ತೆ. ಹಾಗೆ ತಾಯಿಯ ಹೇಗಿರುತ್ತಾಳೋ ಹಾಗೆಯೇ ಮಗಳು ಇರ್ತಾಳೆ ಅಂತ ಈ ಗಾದೆ ಮಾತಿನ ಅರ್ಥ. ಕೊನೆಯ ಗಾದೆ ನೋಡೋಣ. ಬಂದಷ್ಟು ಬಂತು ಬರಡೆಮ್ಮೆ ಹಾಲು ಅಂತಂದರೆ, ಈ ಒಂದು ಎಮ್ಮೆ ಇರುತ್ತೆ, ಅದು ಬರಡೆಮ್ಮೆ, ಏನು ಬರದೇ ಇಲ್ಲ ಅಂತ ಗೊತ್ತು, ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಲಾಭ. ಅಂದರೆ ಎಲ್ಲಿ ಯಾರಿಗಾದ್ರೂ ಸಾಲ ಕೊಟ್ಟಿರ್ತೀವಿ, ಅವ್ರ ಹತ್ರ ಬರಲ್ಲ ಅಂತ ಗೊತ್ತಿರುತ್ತೆ, ಎಷ್ಟು ಬರುತ್ತೋ ಅಷ್ಟರಲ್ಲಿ ಸಮಾಧಾನ ಪಡ್ಕೋಬೇಕು ಅಂತ ಈ ಗಾದೆ ಮಾತಿನ ಅರ್ಥ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬಾಯ್.